ಕೊಪ್ಪಳದಲ್ಲಿ ಇಬ್ಬರು ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಎನ್ಕೌಂಟರ್ ಮಾಡಬೇಕು ಅಂತ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದಲ್ಲಿ ಇಬ್ಬರು ಮಹಿಳೆಯರ ಮೇಲೆ ಗ್ಯಾಂಗ್ ರೇಪ್ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಎನ್ಕೌಂಟರ್ ಮಾಡಬೇಕು ಅಂತ ಸಿಟಿ ರವಿ ಆಗ್ರಹ ಮಾಡಿದ್ದಾರೆ. ಆರೋಪಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು, ಎನ್ಕೌಂಟರ್ ಮಾಡಬೇಕು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಒಂದಿಬ್ಬರು ಅಪರಾಧಿಗಳು ಸತ್ರೆ ಭೂಮಿಗೆ ಭಾರನಾದ್ರೂ ಕಡಿಮೆಯಾಗುತ್ತೆ, ಇದರಿಂದ ಒಂದು ಸಂದೇಶ ಪಾಸ್ ಆಗಬೇಕಾಗಿದೆ ಅಂತ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವಿಶ್ವವಿಖ್ಯಾತವಾಗಿರುವಂತ ಒಂದು ಸ್ಥಳ, ಅದೊಂದು ಯುನೆಸ್ಕೋ ಹೆರಿಟೇಜ್ ಸೈಟು. ಅಲ್ಲಿ ವಿದೇಶಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಭಾರತದ ಬಗ್ಗೆ ಏನ್ ಮೆಸೇಜ್ ಹೋಗುತ್ತೆ? ಯಾರೋ ಕೆಲವರು ಮಾಡಿದಂತ ಕೆಲಸ ಭಾರತದ ಬಗ್ಗೆ ಒಂದು ಕೆಟ್ಟ ಸಂದೇಶಕ್ಕೆ ಕಾರಣ ಆಗುತ್ತೆ. ಪ್ರವಾಸೋದ್ಯಮದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ನನಗನ್ಸುತ್ತೆ ಆ ಗ್ಯಾಂಗ್ ರೇಪ್ ಮಾಡಿ ಒಬ್ಬನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ ದರೋಡೆ ಮತ್ತು ಸುಲಿಗೆ ಮಾಡಿರ್ತಕ್ಕಂಥವ್ರಿಗೆ ಎನ್ಕೌಂಟರ್ ಮಾಡಬೇಕು. ಅವ್ರಿಗೆ ಎನ್ಕೌಂಟರ್ ಮಾಡೋದು ಒಂದೇ ದಾರಿ. ಆಗ ಉಳಿದವರಿಗೆ ಒಂದು ಭಯ ನಿರ್ಮಾಣ ಆಗುತ್ತೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಹಾಡಹಗಲೇ ಬ್ಯಾಂಕಿಗೆ ದುಡ್ಡು ಡೆಪಾಸಿಟ್ ಮಾಡಕ್ ಹೋದವನ್ನ ಗುಂಡಿಟ್ಟು ಬೀದರ್ನಲ್ಲಿ ಕೊಂದು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಮಂಗಳೂರಿನಲ್ಲಿ ಬ್ಯಾಂಕ್ನ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡ್ತಾರೆ. ನಿರಂತರವಾಗಿ ಗ್ಯಾಂಗ್ ರೇಪ್ಗಳು ನಡೀತವೆ, ದರೋಡೆಗಳು ನಡೀತವೆ. ಅಂದ್ರೆ ನಾವೇನ್ ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಯುತ್ತೆ, ನಾವೇನ್ ಮೆಸೇಜ್ ಕೊಡ್ತೀವಿ? ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ರಾಜಕೀಯ ರಕ್ಷಣೆ ಕೊಟ್ರೆ ಸಂದೇಶ ಏನೋಗುತ್ತೆ? ಗ್ಯಾಂಗ್ ರೇಪ್ ಮಾಡೋರಿಗೆ ನಾವು ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಅದನ್ನ ನಿಯಂತ್ರಣಕ್ಕೆ ತರಕ್ಕೆ ಸಾಧ್ಯ ಆಗತ್ತಾ? ಹಾಗಾಗಿ ನನಗನ್ಸುತ್ತೆ ಇವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು. ಯಾರೋ ಒಬ್ಬ ಇಬ್ಬ ಕ್ರಿಮಿನಲ್ಸ್ ಹತ್ರ ಭೂಮಿ ಭಾರ ಕಡಿಮೆ ಆಗುತ್ತೆ ಹೊರತು ಏನೂ ತೊಂದರೆ ಆಗಲ್ಲ. ಅದೊಂದು ಹಂಪಿ ಒಂದು ವಿಶ್ವವಿಖ್ಯಾತ